ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಬರಗಾಲ ಪರಿಹಾರದ ಕುರಿತು ಒಂದು ಪ್ರಮುಖವಾದಂಥ ಮಾಹಿತಿ ಬಂದಿದೆ. ಅದೇನೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೆಳೆಯರೇ, ವಿಡಿಯೋನ ಶುರು ಮಾಡೋಣ. ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಬೆಳೆ ನಷ್ಟ ಪರಿಹಾರವನ್ನು ರೈತರ ಬ್ಯಾಂಕ್ ಖಾತೆಗೆ 6ರಿಂದ ಅಂದರೆ ಇಂದಿನಿಂದ ಜಮಾ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, NDRF ನಿಯಮಗಳಂತೆ ಅನುಮೋದನೆ ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆದು ಕಾನೂನು ಸಮರ ಘಟ್ಟವನ್ನು ದಾಟಿದ ಬೆಳೆ ನಷ್ಟ ಪರಿಹಾರ ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಸೋಮವಾರದಿಂದ ಅಂದರೆ ಇಂದಿನಿಂದ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರ ರೈತರ ಖಾತೆಗೂ ಕೂಡ ಇಂದಿನಿಂದ ನೇರವಾಗಿ ಜಮಾ ಆಗಲಿದೆ. ಇಲ್ಲಿ ಯಾವ ವರ್ಗಕ್ಕೆ ಎಷ್ಟು ಕೊಡ್ತಾರಂತ ನೋಡೋದಾದ್ರೆ, ಮಳೆಯಾಶ್ರಿತ ಮತ್ತು ಕುಷ್ಟಿ ವನ ಭೂಮಿಗಳಾಗಿದ್ದರೆ ಪ್ರತಿ ಹೆಕ್ಟರ್ಗೆ 8,500ವರೆಗೆ ನೀಡ್ತಾರೆ. ಅದು ಗರಿಷ್ಠ 2 ಹೆಕ್ಟರ್ವರೆಗೆ ಮಾತ್ರ. ನಿಮ್ಮದೇನಾದರೂ ನೀರಾವರಿ ಜಮೀನಾಗಿತ್ತಂದ್ರೆ 17,000 ರೂಪಾಯಿ ನೀಡ್ತಾರೆ. ನಿಮ್ಮದೇನಾದರೂ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಾಗಿದ್ವು ಅಂದ್ರೆ ನಿಮಗೆ 22,500 ರೂಪಾಯಿ ಪ್ರತಿ ಹೆಕ್ಟರ್ಗೆ ನೀಡ್ತಾರೆ. ಈಗಾಗಲೇ ಇಲ್ಲಿ ನೋಡೋದಾದ್ರೆ ಪರಿಹಾರ ಮೊತ್ತಕ್ಕೆ ಅರ್ಹ ರೈತರು ಎಷ್ಟು ಅಂದ್ರೆ 34 ಲಕ್ಷ ಜನ ಪರಿಹಾರ ಮೊತ್ತವನ್ನು ಪಡೆಯಲು ಅರ್ಹರಿದ್ದೀರಿ. ಮೊದಲ ಕಂತಿನ ಪರಿಹಾರಕ್ಕೆ ಚುಕ್ತ ಆದ ಅರ್ಧಕ್ಕಿಂತ ಕಡಿಮೆ ಜಮೀನು ಹೊಂದಿರುವ ರೈತರು ಅಂದಾಜು ಸಂಖ್ಯೆ 2 ಲಕ್ಷ ಆಗಿದೆ. ಅಂದರೆ ಮೊದಲ ಕಂತಿನ ತಾತ್ಕಾಲಿಕ ಏನು 2,000 ರೂಪಾಯಿ ಬಿಟ್ಟಿದ್ದಾರಲ್ಲ, ಅನೇಕ ಜನ ರೈತರು ಬಂದಿಲ್ಲ, ನಮಗೆ 2,000 ರೂಪಾಯಿ ತಾತ್ಕಾಲಿಕ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ಕೇವಲ ಅರ್ಧ ಜನರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿದ ರೈತ ಬಾಂಧವರಿಗೆ ಆ ತಾತ್ಕಾಲಿಕ ಪರಿಹಾರ ಮತ್ತು ಈ ಪರಿಹಾರ ಎರಡನ್ನೂ ಸೇರಿಸಿ ಇಂದಿನಿಂದ ಜಮಾ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಅದೇ ರೀತಿ ಇಲ್ಲಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಬಾಕಿ ಪರಿಹಾರ ದತ್ತಾಂಶ ಅಂತಿಮವಾದ ಅರ್ಹ ರೈತರ ಪಟ್ಟಿ 27 ಲಕ್ಷ ಆಗಿದೆ. ಅಂದರೆ 27 ಲಕ್ಷ ಜನ ರೈತ ಬಾಂಧವರಿಗೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದಂಥ ತಾತ್ಕಾಲಿಕ ಪರಿಹಾರ ಬಂದಿರುವುದಿಲ್ಲ. ಅಂಥವರಿಗೆ ಕೂಡ ಇಂದಿನಿಂದ ಪರಿಹಾರವನ್ನು ಜಮಾ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ. ಇಂದಿನಿಂದ ನಿಮ್ಮ ಪ್ರತಿಯೊಬ್ಬರ ರೈತರ ಖಾತೆಯೂ ಕೂಡ ಬೆಳೆ ಪರಿಹಾರ ಜಮಾ ಆಗ್ತಾ ಇದೆ. ಆದ್ದರಿಂದ ನೀವು ಇನ್ನು ಕೇವಲ 2ರಿಂದ 3 ದಿನದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿಕೊಂಡು ಜಮಾ ಆಗಿದೆ ಅಥವಾ ಇಲ್ಲ ಎಂಬುದನ್ನು ಕೂಡ ನೋಡ್ಕೊಳ್ಳಿ. ಅದೇ ರೀತಿ ಯಾರಿಗೆ ಜಮಾ ಆಗಿದೆ ಎಂದು, ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.